ಸಾಲದ ಸುಳಿಯಲ್ಲಿ ಸಿಲುಕಿರುವ ದುಷ್ಟರ ಹಣೆಬರಹವನ್ನು ಬರೆಯುವನು ಏ ಕಲಿಯ ಈ ಬ್ರಹ್ಮ ಒಂದು ಸಾರಿ ಓಟ ಬೀರಿದರೆ ಸಾಕು, ಹುಡುಗಿಯರು ಬಂದು ಈ ಬ್ರಹ್ಮನ ತೋಳ ತೆಕ್ಕೆಯಲ್ಲಿ ಆಟ ಇದುವೇ ಈ ರಚಕ ಬ್ರಹ್ಮ ರಚಿಸಿದ ಪಾಠ. ಈ ಜಗತ್ತೇ ಒಂದು ಸುಳ್ಳರ ಸಂತೆ. ಇಲ್ಲಿ ಸತ್ಯವಂತರಿಗೆ ಬರುವುದು ರೋಗ, ನಮ್ಮಂತ ಕಳ್ಳ ಸುಳ್ಳರಿಗೆ ಸಿಗುವುದು ತ್ಯಾಗ. ಕರ್ಮದ ಕಲಿಯುಗದಲ್ಲಿ ಧರ್ಮದಂತೆ ಕರ್ಮದ ಕಲಿಯುಗದಲ್ಲಿ ಧರ್ಮದಂತೆ ನಡೆಯುವ ಕನಿಕರವಿಲ್ಲದ ನಮ್ಮಂತ ದಿನಕರ ಮನೆಯಲ್ಲಿ ಅಡಗಿ ಕುಳಿತಿರುವಾಗ ನಾವು ಆಡಿದ್ದೆ ಆಟ, ಮಾಡಿದ್ದೇ ಪಾಠ. ಈ ಕಲಿಯುಗದಲ್ಲಿ ದುಡ್ಡಿನ ಆಸೆ ತೋರಿಸಿ ಸುಂದರ ಹುಡುಗಿಯರ ಸಂಘ ಧರಿಸಿ ಅವರ ಸೌಂದರ್ಯವನ್ನು ಅನುಭವಿಸಿ ಬುದ್ಧಿಹೀನ ಮನಗಂಡಗಳಿಗೆ ಮದುವೆ ಮಾಡಿ ಸರಳವಾಗಿ ಸಾಗಿಸಬದ ಕೊನೆವರೆಗೂ ಕಳ್ಳ ಪ್ರಿಯತಮನಾಗಿ. ಇದುವೇ ಈ ರಸಿಕ ಬ್ರಾಹ್ಮಣ ಜೀವನದ ಪರಿಪಾಠ. ಇಡೀ ಊರು ಸುತ್ತ ಬಂದರು, ಒಬ್ಬ ರೈತನು ಮಾತಾಡ್ಸಿಲ್ರಿ. ಅವ್ರೇನ್ ಮಾಡ್ತಾರ್ರಿ, ಮಳಿ ಬಂದ್ರೆ ಬೆಳಿ ಬಂದಿಲ್ಲ, ಬೆಳಿ ಬಂದ್ರೆ ಮಳಿ ಬರಲ್ಲ. ನಮ್ಮನ್ನು ಮಾತಾಡ್ತಾರೆ ಸಾಕಪ್ಪ ಸಾಕು. ಈ ಹೀರ್ಯ ಗೊಬ್ಬರ ಎಣ್ಣೆ ವ್ಯಾಪಾರೇ ಸಾಕು, ಆರಾಮ್ ಕೂಲಾಗಿರ್ತೀನಿ.
ಮಾ ನಡು ರೋಡ್ ಮ್ಯಾಗ ಇಂಥ ಗದ್ದಲದಾಗ ಏನೋ ವಿಚಾರ ಮಾಡ್ಕೊಂಡು ನಿಂತಿದಿ. ಏನಿಲ್ಲ ತಂಗಿ, ಮಳಿಲಂತ ರೈತರು ಮಟ್ಟಿ ನೆಲ ಕಟ್ಟಿ ಮಲ್ಕೊಂಡಾರ. ನಾರೇ ಬೀದಿ ಬೀದಿ ತಿರುಗಾಡಿ ವ್ಯಾಪಾರ ಮಾಡಿ ಕೆಂಪ ಕರ್ರ ಕರ್ಮಶಿ ಆದಂಗ ಆಗೈತಿ. ನೀರೇ ಬಿಡು, ನಿಮ್ಮಪ್ಪನು ರಂಡು ಮುಂಡ ರೊಕ್ಕ ತಂದು ಮನ್ಯಾಗ ಐತಿ ಕೆಂಪ ಮೈಸೂರು ಪಾಕ್ ಮಾಡ್ಯಾನ. ಮಾವ ಯೋಗಿ ಪಡೆದದ್ದು ಯೋಗಿ, ಜೋಗಿ ಪಡೆದದ್ದು ಜೋಗಿ. ಒಂದು ಗಾದೆ ಮಾತದ ಇನ್ನು ಗೊತ್ತಿರ್ಲಿಕ್ಕಿಲ್ಲ ಬಿಡು ಅಂದಂಗ ಇದೇನು ಬ್ಯಾಗ್ ಕೆಳಗೆ ವಾಪಸ್ ಕೂತಿಲ್ಲ ಏನದಾದ್ರೆ ನಾ ತಗೋಣ. ಯಾಕಿಲ್ಲ ತಂಗಿ, ನನ್ನ ಹತ್ರ ಒಂದು ಭಾರಿ ಎಣ್ಣೆ ಐತಿ. ಒಂದು ಸಾರಿ ಏನಾದ್ರು ನೀನು ಹೊಲ್ದಾಗ ಒಂದ್ಸರಿ ಎಣ್ಣೆ ಹೊಡೆದ ತಿಳ್ಕೊ, ಕರ್ಕಿ ಇರ್ಲ ಜೇಕಿ ಇರ್ಲ ಕಂಟಿರೇ ಇರ್ಲೇ ಇರ್ಲ. ಮತ್ತ ಎಲ್ಲರ ಸಂಡೆ ಹುಳ ಪಳ ಕುತ್ತಿ ಅಂತ ತಿಳ್ಕೊ, ಕ್ಲೀನ್ ಕ್ಲೀನ್ ಕ್ಲೀನ್. ಮಾವ ಬೇಡಪ್ಪ ಮಾವ ಬೇಡ, ನನಗಂತೂ ನೀನು ಎಣ್ಣೆ ಅಂತೂ ಬೇಕಾಗಿಲ್ಲ. ನಮ್ಮ ಹೊಲಕ್ಕ ಮಾನ್ಯರೇ ಹುಳನೂ ಇಲ್ಲ ಪೌಡ್ರ್ ಇತ್ತು. ಮಾನ್ಯರೇ ನಮ್ಮ ಹೊಲಕ್ಕ ನೀರನ್ನು ಫುಲ್ ಸ್ವಚ್ಛ ಭಾರತ ಮಾಡಿಟ್ಟೇನ. ಸಗಿ ಎಣ್ಣೆ ಬೇಡ ಅಂದ್ರ ಬಿಡು. ಮತ್ತೇನು ಬಿತ್ತಾಕ ಹಿಂದಿನ ಕರಿ ಗೊಬ್ಬರ ಕೊಡ್ಲಿ, ಮುಂದಿನ ಬಿಳಿ ಗೊಬ್ಬರ ಕೊಡ್ಲಿ, ಈ ಮಾವಾಗ ಸ್ವಲ್ಪ ಸರಿಗೆ ಕೊಟ್ಟಿನಿ ಮ್ಯಾಗೇನೆ ಉಂಟಂತ ಮಾವ. ಹಿಂದಿಂದು ಕರಿ ಗೊಬ್ಬರನೂ ಬೇಡ, ಮುಂದಿಂದು ಬಿಳಿ ಗೊಬ್ಬರನೂ ಬೇಡ ನಂಗೆ. ಸಂಗಿ ಈ ತಾಳ ಏನಂದ್ರ ಮಾತಿನಾಗ ತಕ್ಕ ಅರ್ಥ ಇರ್ತದ. ನಾ ಹೇಳಿದ್ದು ಹಿಂದಿನ ಕರಿ ಗೊಬ್ಬರ ಅಂದ್ರೆ ಏನೇನು ಗೊತ್ತೇನು? ನೀ ಮುಟ್ಟೆ ಹಾಕ್ತೇವೆ ಹಿಂದಿನ ತಿಪ್ಪಿ ಗೊಬ್ಬರ ಅದು ನೀನ್ ನಾವುನ. ಈಗ ಮುಂದಿನ ಅಂದ್ರೆ ಒಂದಲ್ಲ ಏನು ಈರ್ಯ ಸತ್ರ ಅದು ನೀನು ಬರೀ ಡಬಲ್ ಮೀನಿಂಗ್ ತಿಳ್ಕೊತಾರ. ಮೇಲೆ ನಾ ತಿಳ್ಕೊರುತ್ತೆ ನೀನು ಹೇಳುತ್ತಿದ್ದಿ. ಮಾವ ಒಬ್ಬರ ಮಗನ ನೇರವಾಗಿ ತಿಪ್ಪಿ ಗೊಬ್ಬರ ಹಿರೇ ಗೊಬ್ಬರ ಅಂದ್ರೆ ಮುಗ್ದೋಗ್ತಿತ್ತಲ್ಲ, ಅದನ್ನೆಲ್ಲ ಬಿಟ್ಟು ಕನಿಷ್ಠನಾಗಿಟ್ಟು ನಂಗೆ ಬೆಟ್ಟಿಗೆ ಬರ್ತಿ. ನನಗೊಂತಿನ ಗೊಬ್ಬರ ಬೇಕಾಗಿರೋ ಮರೆ. ಸಂಗಿ ಕೆಳಗಿನ ವ್ಯಾಪಾರ ಮಕ್ಕಳು ನೀನೇ ಮಾಡ್ಬೇಕು. ಯಾಕಂದ್ರ ನೀ ಮುಟ್ಟದೇನು ತಿಳ್ಕೊ, ವ್ಯಾಪಾರ ಬೆಳಗಿನ ವ್ಯಾಪಾರ ನಾ ಮಾಡ್ಬೇಕಂದ್ರ ನಾ ಏನ್ರ ತಗೋ ಅವ ಏನ್ ನಿಂಬಲ್ಲಿ. ಯಾಕಿಲ್ ತಂಗಿ, ಇನ್ನ 3 ಸಾಮಾನ್ಯವ ನಿನಗೆ ಯಾವಾಗ ಕೂಡಳು ಜಟ್ ಪಟ್ 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 ಬಿಟ್ಬಿಡ್ತೀನಿ. ತಪ್ಪರೆ ಮಗನ ಏ ಖಬರಿಗೇಡಿ ನಾ ಏನಂದಿನು ಅವು 3 ಕೊಡವು. ಸಂಗಿ 3 ಅಂದ್ರ ಬೇರೆ ತಿಳ್ಕೊಬೇಡ. ಒಂದು ಎಣ್ಣೀರು ಬ್ಯಾಡ ಅಂದಿರಿ, ಇನ್ನೊಂದು ಗೊಬ್ಬರನು ಬ್ಯಾಡ ಅಂದಿರಿ ಸಂಗಿ. ಮತ್ತು ಹೊಲನು ಸ್ವಚ್ಛ ಮಾಡಿ ಇಟ್ಟಿರಿ. ನಿನ್ನ ಹೊಲದಾಗ ನಾನೊಂದು ಬೀಜ ಬಿದ್ದರೆ ಅಂತ ತಿಳ್ಕೊ, ಫಲ ಬರ್ತಾಳು. ಏ ಮಾವ ನಾ ಫಲಕ್ ಬ್ಯಾನ್ ಹಾಕಿದ್ರ ನಮ್ಮ ಉಸಿರು ಸಿಕ್ಕೊಳ್ಳೋ ಒದ್ದೋದ್ ಕಳಿಸ್ತಾನ ನಂಗೆ ಊರು ಬಿಟ್ಟು. ಚಿಂತೆ ಮಾಡ್ಬೇಡ ತಂಗಿ, ನಿಮ್ಮ ಅಪ್ಪ ಹೋಗಿ ಹೇಳು ಆ ರಸ ಸಿಕ್ಕನಂತ. ನಮ್ಮ ಅಪ್ಪ ಅಂತ ಕೊನೆಯಲ್ಲಿ ಅರಸ ಸಿಗಲಿ ಅರಸನ ಅಪ್ಪ ಸಿಗಲಿ ಒದ್ದೋದೇ ಕಳಿಸ್ತಾನ ಬೊಟ್ಟೆ ಗಂಟ ಕಳಿಸಿ. ಚಿಂತೆ ಮಾಡ್ಬೇಡ ತಂಗಿ, ನಿನಗೆ ತಾಳಿ ಕಟ್ಟ ಗಂಡ ಈ ಭಗವಂತ ಅಲ್ಲೇ ಹೆಸನೇ.
ನಮ್ಮ ಅಪ್ಪ ಬಂದ ಮುಂದಿನ ವರ್ಷ ಅಂತ ಹೋಗ್ನಿ. ತಂಗಿ ನಂದು ನಿಂದು ಭೇಟಿ ಮುಂದಿನ ವಾರ ಇದೇ ಸಿಗೋಣ. ಓಕೆ ನಂದ್ರ ಬಾಬಾಯ್. ಮಾವ ನೀನು ಹಾಡು ಕೇಳೋಟ್ಟು ನಮ್ಮ ಬರೀ ಪುರ್ಸತ್ತಿಲ್ಲ. ಮನೆಗೆ ಹೋಗಿ ಬಾಂಡೆ ತೆಗಿಬೇಕನ್ನ ದಾರಿ ಬಿಡು. ದುಪ್ಪಾಕ ದುಬ್ಬಾಂಗ ದುಪ್ಪಾಕ ಸುಳ್ಳು ಸುಳ್ಳು ಎಲ್ಲಾ ಸುಳ್ಳು. ನಾನು ಸುಳ್ಳು, ನೀವು ಸುಳ್ಳು, ಸುಳ್ಳು. ಶಿಶುನಾಳ ಸರಿಪರ ಆಡಂದ್ರ ನೋಡು. ಸದ್ಯಕ್ಕಿದು ನಾಟಕ ಜಾತ್ರೆ ಗದ್ದಲ್ದಾಗ ಯಾಕಾದ್ರೂ ಬಂದಿ ಬಿದ್ದಿ ಓಡಾಡೋರು ಪಾಲಾಗಿ ಮೊದ್ಲ ನಮ್ ನಂದಿಕೂರ್ ಹುಡುಗರು ಕೆಟ್ಟ ಓಡಾಡವ. ಏನೋ ಮಾವ ನಾ ಬೇತಿದ್ ನೋಡಿ ನೀನ್ ಖುಷಿನ ಕುಂಡೆ ಹೋಗದಂಗ ಕಾಣ್ತಪ್ಪ. ಅಲ್ಲೇ ಹುಡುಗಿ ಶಿಶುನಾಳ್ ಸರಿಪರ ಆಡಂದ್ರ ಹಿಂಗ ನೋಡು. ಒಬ್ರಿಗೆ ತಟ್ಟದಂಗಾದ್ರ ಇನ್ನೊಬ್ರಿಗೆ ಬಡ್ದಿ ಎಬ್ಬಸ್ದಂಗ ಆಗ್ತಾವ್ರಿ ಹುಡುಗಿ. ಮಾವ ಇಷ್ಟು ಅವಸರ ಎಲ್ಲಿಗೆ ಹೊಂಟಿದೆ ಅಂತದೇನದ ನಿನ್ ಕೆಲ್ಸ? ನೋಡ್ಲೇ ತಂಗಿ, ಇವತ್ತ ನಮ್ ಸಂಘದ ಸ್ಟ್ರೈಕರ ಅಸಲಕ ನಾ ಹೊಂಟೀನ್ಲೇ ಹುಡುಗಿ. ಏನು ದನ ಕಾಯ್ರಿ ಸಂಘದ? ಯಾಕಿರ್ಬಾರ್ದ್ಲೇ ತಂಗಿ, ಯಾಕಿರ್ಬಾರ್ದು. ಜಾತಿಗೊಂದು ಸಂಗುಟ್ಕೊಂಡವ ಈ ಮುದ್ದ ಜನರು ತುಳಿತಿರುವಾಗ ಇಂಥ ಸಮಾಜದೊಳಗ ನಮ್ಗ್ಯಾಕ ತಂಗಿರ್ಬಾರ್ದ್ಲೇ ಹುಡುಗಿ, ನಮ್ದ್ಯಾಕ ತಂಗಿರ್ಬಾರ್ದು. ಮಾವ ಹಂಗಂದ್ರ ನಿಮ್ ಸಂಘದ ಹೆಸರು ಅಂದ? ನಮ್ಮ ಸಂಘದ ಹೆಸರು AKDK ಸಂಘ ಅಂತ. ಏನು AKDK? ಮಾವ AKDK ಸಂಘ ಅಂದ್ರ ಅಖಿಲ ಕರ್ನಾಟಕದ ದನಾಯಕರ ಸಂಘ ಅಂತ. ಆ ಸಂಘಕ್ಕ ನಾನ ಅಧ್ಯಕ್ಷ. ಮಾವ ಆ ಸಂಘಕ್ಕೆ ನೀ ಅಧ್ಯಕ್ಷ ಅಂದ್ರ ನಿಮ್ ಮೀಟಿಂಗ್ ಭಾರಿ ನಟೇನ್ ಕಾಣ್ತದ. ಮತ್ ಹೆಂಗ್ ಮಾಡ್ತೀರಿ? ನೋಡ್ಲಿ ಸಂಗಿ, ಜನರಿಂದ ಆರ್ಸಿ ಹೋದ ಆ MLA MP ಗಳೇ ಬಡ್ರ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ಮೊಬೈಲ್ ಅಲ್ಲಿ ಬೆತ್ತಲ್ಲೇ ಸಿನಿಮಾ ನೋಡ್ತಾರಲ್ಲ ಅಂತ ಅಲ್ಕಟ್ರೆ ನಮ್ಮನ್ನ. ಅಂದ್ರು ಭಾರಿ ಮಗನ್ ಕಾಣ್ತದ ಬಿಡು ನಿಮ್ ಮೀಟಿಂಗ್. ಮತ್ ಎಲ್ಲಿ ಮಾಡ್ತೀರಿ? ನೋಡ್ಲಿ ಸಂಗಿ, ಯಾವ್ದಾದ್ರ ಮಂಡಿ ಹೊಲ್ದಾಗ ಹೋಗಿ ಜಾಲಿ ಗಿಡದ ಬಡ್ಡ್ಯಾಗ ಕೂತೇವಂದ್ರ, ನಮ್ ದಂಡ್ಗಳು ಮೇಲಕ್ ಬಿಟ್ಟೇವಂದ್ರ, ನಮ್ ಸದಸ್ಯರು ನಾವ್ ಮಾಲ್ ಹೊಡ್ಕೊತ್ ಕೂತೇವಂದ್ರ ಬಾಜು ಹೊಲ್ದ ಮಾಲಕ್ ಬಂದ್ ನಮ್ಗ್ ಚಪ್ಪಲ್ಲಿ ಹೊಡೆದು ಯಾಕೆ ಹೋಲಾರ್ದು ಸದಸ್ಯರಲ್ಲೇ ಹುಡುಗಿ. ಮಾವ ಹಂಗಂದ್ರ ಬರೋಬ್ಬರಿ ಆಗತ್ ಬಿಡು ನಿಮ್ ಸಂಘದ ಮೀಟಿಂಗ್. ಹೌದು, ಸ್ಟ್ರೈಕ್ ಮಾಡೋ ಉದ್ದೇಶ ಏನದ ಇವತ್ತ? ಉದ್ದೇಶವಿಲ್ಲದೆ ಸರ್ಕಾರದ ಹಾಳು ಮಾಡಕ ಆ ಭ್ರಷ್ಟಾಚಾರಣಿ ರಾಜಕಾರಣಿ ತಿಳಿದೇನು, ನಮ್ಮ ಉದ್ದೇಶನೇ ಬೇರೆ. ನಿಮ್ ಸಂಘದ ಉದ್ದೇಶ ಸ್ಟ್ರೈಕ್ ಮಾಡಕ್ ಎಲ್ಲಿ ನಡೆದಿರಿ? ನೋಡ್ಲೇ ಸಂಗಿ, ಇವತ್ತ ನಂದಿಕೂರ್ಗ್ ನಡೆದಿವಿ. ಆ ಗುರುರಾಜ್ ಕವಿಗಳರಲ್ಲ ಅವ್ರ ಮನೆ ಮುಂದ ನಮ್ ದನಗಳು ಹೊಡ್ಕೊಂಡು ಸ್ಟ್ರೈಕ್ ಮಾಡಕ್ ನಡೆದಿವಿ. ಏನು ಗುರುರಾಜ್ ಕವಿಗಳ ಮನೆಯಿಂದ ಸ್ಟ್ರೈಕ್ ಮಾಡಕ್ ಹೊಂಟಿರಿ?
ಅವ್ರೇನ್ ತಪ್ಪು ಮಾಡ್ಯಾರ? ನೋಡ್ ತಂಗಿ, ನಮ್ಗೊಂದು ಹೆಸರನ್ನ ಬೇಕು. ಎಲ್ಲಾ ಕೆಲಸದ ಬಗ್ಗೆನೂ ಬರ್ದಾರ. ಆ ಯೋಗರಾಜ್ ಭಟ್ರ ಮನಿ ಮುಂದೆ ಹೋಗಿ ಸ್ಟ್ರೈಕ್ ಮಾಡಿ ದನಕರ್ ಸಿನಿಮಾನೂ ಮಾಡಿಸ್ತೇವ್. ಈ ನಾಟಕ ಬರೀತಾರಲ್ಲ ಅವ್ರಿಗೆ ಸ್ವಲ್ಪ ಏನು ಎಲ್ಲಾ ಕೆಲಸದ ಬಗ್ಗೆ ಏನೋ ಬರ್ದಾರ. ನಮ್ಮ ರೈತರ ಬಗ್ಗೆ, ನಮ್ ದನ ಕಾಯೋರ್ ಬಗ್ಗೆ ಅಸಲಕ ಬರ್ದಿಲ್ಲ. ಎಲ್ಲಾ ದನಗಳು ಹೊಡ್ಕೊಂಡು ನಮ್ ಸದಸ್ಯರು ಕರ್ಕೊಂಡು ನಾಟಕ ಮಾಡಕ್ ಹೊಂಟೇವಿ. ಪಾಪ್ ಕವಿಗಳು ಮುಂಚೆಳದ ಪ್ಲೇ ಯಾರು ಮೂತಿ ನೋಡ್ಯಾರೋ ಏನೋ ನೋಡ್ದಾಗ ಅವ್ರಿಗೆ ದೇವ್ರೇ ಕಾಪಾಡ್ಬೇಕು. ಮಾವ ನಾಟಕ ಅಂದಲ್ಲ ನನ್ನ ಮೈ ಒಂದ್ ಸ್ವಲ್ಪ ಜುಮ್ ಜುಮ್ ಬಂತು. ಕವಿಗಳು ನನಗೊಂದು ಪಾತ್ರ ತಿಳಿಸ್ಕೊಡು. ಏ ಚಪ್ರಿ, ನಾಟಕ ಅಂದ್ರೆ ಏನ್ ಅಗರ್ತಿದೇನೋ? ನಾಟಕ ಅಂದ್ರ ಈ ಮನಸ್ಸು ಬಿಚ್ಚಿ ಕುಡಿಬೇಕು. ಆ ಕೆಲಸ ನಿನ್ನಿಂದ ಆಗೋದಿಲ್ಲ. ಬಿಡು ಗಾಡಿ ಇಲ್ಲಿ. ಮಾವ ಕುಣಿಯೋದ್ರೊಳಗ ನನ್ನೊಂದ್ ಎತ್ತಿದ ಅದ ನೋಡ್ತೇನೋ ಗಜ. ಸಂಗಿ, ಹಂಗಂದ್ರ ತಡ ಯಾಕೆ ಮಾಡ್ತಿ? ನಂದಕ್ಕೂ ಜನ ನೋಡಕ್ ಕೂತಾರ. ಹಂಗಂದ್ರ ಹಾಕೇ ಬಿಡು ನಿನ್ನೊಂದ್ ಗಜ್ಜ. Dupaga, 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 dupaga.